ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸುಮಾ ಹೋಮ್ ಕಿಚನ್. ಇವತ್ತು ನಾವು ತುಂಬ ಸುಲಭವಾಗಿ ಒಂದು ಸ್ವೀಟ್ ತಯಾರಿ ಮಾಡೋಣ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: 1 ಕಪ್ ಹಾಲಿನ ಪೌಡರ್, 1 ಕಪ್ ಹಸಿ ಕಡಲೆ ಹಿಟ್ಟು, 1 ಕಪ್ ತುಪ್ಪ, 1 ಕಪ್ ಎಣ್ಣೆ, 1 ಕಪ್ ಸಕ್ಕರೆ. ಎಲ್ಲ ಸಮ ಪ್ರಮಾಣದಲ್ಲಿ ತಗೋಬೇಕು. ಹೀಗೆ ತಟ್ಟೆಗೆ ತುಪ್ಪ ಸವರಿಟ್ಕೊಳ್ಳೋಣ. ಈ ಕಡೆ ತೊಗೊಂಡಿರೋ ಹಾಲಿನ ಪೌಡರ್ ಹಾಗೂ ಹಸಿ ಕಡಲೆ ಹಿಟ್ಟನ್ನು ಜರಡಿ ಇಟ್ಕೊಳ್ಳೋಣ. ಗಂಟುಗಳಿರೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಜರಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ತೊಗೊಂಡಿರೋ ಎಣ್ಣೆಯನ್ನೆಲ್ಲ ಹಾಕಿ ನಂತರ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಕಡೆ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. 3/4 ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳೋಣ. ಕೈ ಬಿಡದೆ ಸಕ್ಕರೆನ ಕರಗಿಸ್ಕೊಳ್ಳೋಣ. ಪಾಕ ಬರೋವರೆಗೂ ಕರಗಿಸ್ತಾ ಇರಿ. ಪಾಕ ಬರ್ತಾಯಿದೆ. ಒಂದೆಳೆ ಪಾಕ ಬಂತು. ಇವಾಗ ಮಿಲ್ಕ್ ಪೌಡರ್, ಕಡಲೆ ಹಿಟ್ಟು, ಎಣ್ಣೆ, ತುಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಆ ಮಿಶ್ರಣವನ್ನು ಇದಕ್ಕೆ ನಿಧಾನವಾಗಿ ಹಾಕ್ಕೊಂಡು ಪೂರ್ತಿಯಾಗಿ ಹಾಕಿಬಿಡೋಣ. ನಂತರ ಇದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಿ. ಈ ಟೈಮಲ್ಲಿ ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ. ಈ ಕಡೆ ಉಳಿದಿರುತ್ತಲ್ಲ ತುಪ್ಪ, ಎಣ್ಣೆ, ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿರಿ. ಸೀದೋಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ತಾನೇ ಇರಿ. ನಿಧಾನವಾಗಿ ಮಿಕ್ಸ್ ಮಾಡ್ತಾನೇ ಇರಿ. ತುಪ್ಪ ಮತ್ತು ಎಣ್ಣೆ ಹಿಟ್ಟಿನೊಂದಿಗೆ ಚೆನ್ನಾಗಿ ಹೊಂದ್ಕೋತಾ ಇದೆ. ಬಬಲ್ಸ್ ಎಲ್ಲ ಬರ್ತಾನೆ ಇದ್ದಾವೆ. ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಹಾಲಿನ ಪೌಡ್ರ್ ಹಾಕಿರ್ತೀವಲ್ಲ, ಅದು ಬೇಗನೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದೇ ಸಮ ಮಿಕ್ಸ್ ಮಾಡ್ತಾನೇ ಇರಬೇಕಾಗುತ್ತೆ. ಸುಮಾರು 5ರಿಂದ 6 ನಿಮಿಷ ಬೇಕಾಗುತ್ತೆ. ನೋಡಿ, ಬಬಲ್ಸ್ ಎಲ್ಲ ಬರ್ತಾ ಇದೆ. ಹೀಗೆ ಮಿಕ್ಸ್ ಮಾಡ್ತಾಯಿರಿ. ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡಿ, ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ಈ ಕಡೆ ತುಪ್ಪ ಸವರೋ ತಟ್ಟೆ ರೆಡಿ ಇಟ್ಕೊಂಡಿರೋಣ. ನಂತರ ಹೀಗೆ ಮಧ್ಯೆ ಮಧ್ಯೆ ಗ್ಯಾಪ್ ಬಂದಿರುತ್ತಲ್ಲ, ಇವಾಗ ತಯಾರಾಗಿದೆ ಅಂತ ಅದರ ಅರ್ಥ. ಗ್ಯಾಸನ್ನು ಆಫ್ ಮಾಡಿಕೊಂಡು ತಯಾರಾಯಿತು. ಇದನ್ನು ತಟ್ಟೆಗೆ ತೆಕ್ಕೊಳ್ಳೋಣ. ನೋಡಿ, ಎಳೆ ಆಗಿದೆ. ಈ ಟೈಮಲ್ಲಿ ಹುಷಾರಾಗಿ ಬಿಸಿ ಇರುತ್ತೆ. ಹೀಗೆ ಮೇಲೆಲ್ಲ ಸಮನಾಗಿ ತಯಾರಿ ಮಾಡ್ಕೊಳ್ಳಿ. ಒಂದು ಸೌಟಿನ ಸಹಾಯದಿಂದ ಮೇಲೆ ನೈಸ್ ಮಾಡ್ತಾಯಿರಿ. ಹಗುರವಾಗಿ ಭಾರ ಬಿಡಲಿಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡೋಣ. ಇದಿವಾಗ ಆರಿದೆ. ಇನ್ನೊಂದು ಸ್ವಲ್ಪ ಬಿಸಿ ಇದ್ದಾಗಲೇ ಒಂದು ಚಾಕಿನ ಸಹಾಯದಿಂದ ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸುಲಭವಾಗಿ ಅಂಗಡಿಯಲ್ಲೇ ಸಿಗುವಂತಹ ಸ್ವೀಟನ್ನು ಮನೆಯಲ್ಲಿ ತಯಾರಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಹೇಗಾಗಿದೆ ಅಂದರೆ ಬಾಯಲ್ಲಿಟ್ಟರೆ ಕರಗೋಗುವಷ್ಟು ಸಾಫ್ಟಾಗಿದೆ. ನಿಧಾನವಾಗಿ ಒಂದೊಂದೇ ಪೀಸ್ಗಳನ್ನು ಬಿಡಿಸ್ಕೊಳ್ಳೋಣ. ಚಾಕುವಿನ ಸಹಾಯದಿಂದ ಬಿಡಿಸ್ಕೊಳ್ಳಿ. ತುಂಬ ಕೇರ್ಫುಲ್ಲಾಗಿ ಬಿಡಿಸ್ಕೊಳ್ಳಿ, ಯಾಕಂದರೆ ಬಹಳಷ್ಟು ಸಾಫ್ಟಾಗಿದೆ. ಈಸಿಯಾಗಿ ಮನೆಯಲ್ಲೇ ಈ ರೀತಿ ಹೊರಗಡೆ ಸಿಗೋ ಥರ ಸ್ವೀಟನ್ನು ತಯಾರಿ ಮಾಡ್ಕೋಬೋದು. ತುಂಬ ಟೇಸ್ಟಿನೂ ಇದೆ.
ಸೈಡ್ ಪೀಸಸ್ಗಳನ್ನೆಲ್ಲ ನನ್ನ ಮಗ ತೆಗೆದುಕೊಂಡು ತಿಂತಾ ಇದ್ದಾನೆ. ಅವನಿಷ್ಟು ಇಷ್ಟಪಟ್ಟು ತಿಂತಾರದು ನೋಡಿದರೆ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಯಾವ ರೀತಿ ಸಾಫ್ಟಾಗಿದೆ ನೋಡಿ. ಮನೇಲಿರೋರೆಲ್ಲರೂ ಇದನ್ನು ಖಂಡಿತ ಇಷ್ಟಪಟ್ಟೇ ಪಡ್ತಾರೆ. ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕೊನೆ ತನಕ ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.